कवचं वक्ष्ये प्रह्लादेनोदितं पुरा सर्वरक्षाकरं पुण्यं सर्वोपद्रवनाशनं स्वाहा सर्वसम्पत्करं चैव स्वर्गमोक्षप्रदायकं ध्यात्वा नृसिंहं देवेशं हेमसिंहासनस्थितं स्वाहा त्रिनयनं शरदिन्दुसमप्रभं लक्ष्म्यालिङ्गितवामाङ्गं विभूतिनिरुपाश्रितं स्वाहा चतुर्भुजं कोमलाङ्गं स्वर्णकुण्डलशोभितं श्रिया सुशोभितोरस्कं रत्नकेयूरमुद्रितं स्वाहा काञ्चन संकाशं पीतनिर्मलवाससं इन्द्रादिसुरमौलिष्टस्फुरन्माणिक्यदीप्तिभिः स्वाहा विराजितपदद्वन्द्वं शङ्खचक्रादिहेतिभिः गरुत्मता च विनयात् स्तूयमानं मुदान्वितं स्वाहा कमलसंवासं कृत्वा कवचं पठेत् नृसिंहो मे शिरः पातु लोकरक्षार्थसम्भवः स्वाहा सर्वगोपिस्तम्भवासः फालं मे रक्षतु ध्वनिं नृसिंहो मे दृशौ पातु सोमसूर्याग्निलोचनः स्वाहा मे पातु नृहरिः मुनिवर्यस्तुतिप्रियः नासं मे सिंहनासस्तु मुखं लक्ष्मीमुखप्रियः स्वाहा सर्वविद्याधिपः पातु नृसिंहो रसना मम वक्त्रं पात्विन्दुवदनं सदा प्रह्लादवन्दितः स्वाहा पातु मे कण्ठं स्कन्धौ भूधरार्थकृत् दिव्यास्त्रशोभितभुजो नृसिंहः पातु मे भुजौ स्वाहा कलौ मे देववरदो नृसिंहः पातु सर्वतः हृदयं योगिसाध्यश्च निवासं पातु मे हरिः स्वाहा पातु हिरण्याक्ष वक्षः कुक्षिविदारणः नाभिं मे पातु बृहरिः स्वनाभिब्रह्म संस्तुतः स्वाहा ब्रह्माण्डकोटयः कट्यां यस्यासौ पातु मे कटिं गुह्यं मे पातु गुह्यानां मन्त्राणां गुह्यरूपधि स्वाहा मनोभवः पातु जानुनीनररूपधृक् जङ्घे पातु धराभारहर्ता योऽसौर्यकेसरी स्वाहा सुरराज्यप्रदः पातु पादौ मे बृहरीश्वरः सहस्रशीर्षा पुरुषः पातु मे सर्वशस्तमं स्वाहा ನಮ್ಮ ದೇವಸ್ಥಾನದಲ್ಲಿ ತಿರುವೆಂಗಡ ಮುದಿಯಾನು ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಇವತ್ತು ಈ ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡಿದ್ದು ತುಂಬ ಒಳ್ಳೆಯದು. ಯಾವ ಭಾಗದಲ್ಲಿ? ಇದು ಕೋರಮಂಡಲ್ ಜಾಗದಲ್ಲಿ ಸ್ವಾಮಿನಾಥಪುರಂ ಮೇನ್ ರೋಡು. ನಮಗೆ ತುಂಬ ಸಂತೋಷ, ತುಂಬ ಜನರಿಗೆ ಫ್ರೀಯಾಗಿ ಹೆಲ್ತ್ ಕ್ಯಾಂಪ್ ಅರೇಂಜ್ ಮಾಡಿರೋದಕ್ಕೆ. ಮತ್ತು
ಮತ್ತು ನಮ್ಮ ಈ ಊರಿಗೆ ತುಂಬ ನಮ್ಮ ಬಡವರುಗಳು ತುಂಬ ಇದ್ದಾರೆ, ಅವ್ರಿಗೆ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿದ್ದಕ್ಕೆ ತುಂಬ ಸಂತೋಷ. ಆಮೇಲೆ ನಮ್ಮ ದೊಡ್ಡವರು ಸಾರ್ಗಳು ಮೇಡಮ್ ಅವರೆಲ್ಲ ಬಂದಿದ್ದಕ್ಕೆ ನನಗೆ ತುಂಬ ನಮಸ್ಕಾರ. ನನಗೆ ಸ್ವಾಮಿನಾಥಪುರಂ ಕೋರಮಂಡಲ್ ವೋಟ್ ಲೈನ್ನಲ್ಲಿ ನೆಲೆಸಿರುವಂತಹ ಶ್ರೀ ಮುದಿವೆಂಗಡ ಮುದಿಯನ್ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಹಳ ಸುಮಾರು 139 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಪ್ರತಿ ತಿಂಗಳು ಕೂಡ ಸ್ವಾತಿ ನಕ್ಷತ್ರ ಮತ್ತು ಪೌರ್ಣಮಿ ನಕ್ಷತ್ರ ಪೂಜೆಗಳನ್ನು ಬಹಳ ವಿಧಿವಿಧಾನಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಈ ಒಂದು ದೇವಸ್ಥಾನದಲ್ಲಿ ಸ್ವಾತಿ ನಕ್ಷತ್ರ ಮತ್ತು ಪೌರ್ಣಮಿ ನಕ್ಷತ್ರ ಪೂಜೆಗಳನ್ನು ನಡೆಸುವಾಗ ಬೆಳಗ್ಗೆ ಸುಮಾರು 8 ಗಂಟೆಯಿಂದ ಪ್ರಾರಂಭವಾಗಿರುವಂತಹ ಪೂಜಾ ಹವನ ಹೋಮ ಇತ್ಯಾದಿಗಳು ನಡೆಯೋದಲ್ಲದೆ ಇದರಲ್ಲಿ ನುರಿತ ಋತ್ವಿಕರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಇದಾದ ನಂತರ ಮಹಾ ಅಭಿಷೇಕ ಅದಾದ ನಂತರ ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಂಡು ಬರಲಾಗ್ತಾ ಇದೆ. ಈ ಒಂದು ಜಿಲ್ಲೆಯ ಮತ್ತು ಅನೇಕ ಕಡೆಯಿಂದ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇರೋದು ತುಂಬ ವಿಶೇಷ ಆಗಿದೆ. ಮತ್ತು ಈ ದಿನ ಒಂದು ಹಮ್ಮಿಕೊಂಡಿರುವಂಥ ಉಚಿತ ಆರೋಗ್ಯ ಶಿಬಿರ ಇದನ್ನು RL ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಶ್ರೀ ತಿರುವೆಂಗಡ ಮುದಿಯನ್ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ RL ಜಾಲಪ್ಪ ಆಸ್ಪತ್ರೆಯವರು RL ಜಾಲಪ್ಪನವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಏರ್ಪಡಿಸಿರುವಂತಹ ಇದರಲ್ಲಿ ಇವರು ಮೊಬೈಲ್ ಒಂದು ವೈದ್ಯಾಲಯವನ್ನು ಕೂಡ ತಗೊಂಡು ಬಂದಿದ್ದಾರೆ. ಇದರಲ್ಲಿ ಎಲ್ಲ ಸುಸಜ್ಜಿತವಾದಂತಹ ವೈದ್ಯರುಗಳು ಕೂಡ ಉಳ್ಕೊಂಡು ಸುಸಜ್ಜಿತವಾದಂತಹ ಆಸನದ ವ್ಯವಸ್ಥೆಗಳು ಇದೆ. ರೋಗಿಗಳಿಗೆ ಒಳಗಡೆನೇ ಪ್ರಯೋಗ ಶಾಲೆ ಕೂಡ ಇದೆ. ECG ಮತ್ತು ಇತರ ಒಂದು ರೋಗಿಗಳ ಒಂದು ಚಿಕಿತ್ಸೆಯನ್ನು ಕೂಡ ನಡೆಸ್ಕೊಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಮತ್ತು ಸುಸಜ್ಜಿತವಾದಂಥ ಈ ಒಂದು ವಾಹನ ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋಗಿ ಬರ್ತಾ ಇದೆ. ಈ ದಿನ ನಮ್ಮ ದೇವಸ್ಥಾನದ ಆಶ್ರಯದಲ್ಲಿ ಏರ್ಪಡಿಸಿಕೊಂಡು ಬಂದಿರೋದಕ್ಕೆ ನಮಗೆ ಎಲ್ಲ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಈ ಶುಭ ಸಂದರ್ಭದಲ್ಲಿ ಈ ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನು ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಆರ್ ದಯಾಶಂಕರ್ ಅವರು ಆಗಮಿಸಿರುವುದು ನಮಗೆಲ್ಲರಿಗೂ ಭಾಳ ಸಂತೋಷದ ವಿಷಯವಾಗಿದೆ. ಹಾಗೆಯೇ ಅವರೊಂದಿಗೆ ಮಾಜಿ ಕುಡಾ ಅಧ್ಯಕ್ಷರಾದಂತಹ ಶ್ರೀ ಜೈಪಾಲ್ರವರು ಕೂಡ ಆಗಮಿಸಿ ಈ ಒಂದು ಆರೋಗ್ಯ ಶಿಬಿರಕ್ಕೆ ಉದ್ಘಾಟನೆಯನ್ನು ಮಾಡಿರೋದಕ್ಕೆ ನಾವೆಲ್ಲ ಕೂಡ ತುಂಬ ಚಿರಋಣಿಯಾಗಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಘಟ್ಟಕಾಮದೇನಹಳ್ಳಿಯ ಮಹಿಳಾ ಸಂಘಗಳ ಅಧ್ಯಕ್ಷೆ ಶ್ರೀಮತಿ ಶಾಂತಮ್ಮನವರು ಕೂಡ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಮತ್ತು ಈ ಒಂದು ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಬಂದಿರುವಂಥ ಎಲ್ಲ ರೋಗಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮತ್ತು ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯವನ್ನು ಆ ಲಕ್ಷ್ಮೀ ನರಸಿಂಹಸ್ವಾಮಿ to just inaugurate the medical camp what they have arranged here in the ward number 3, and here our brother senior most leader and present councillor of 7th ward Jaipalana has come here and to inaugurate this medical camp, and it is very useful for the public people to take a treatment here. If any emergency or any serious or surgical like that, they will refer to the Jalapa hospital, and this good thing what they are doing in this area is a very good need for the people. Thank you. ಆಯ್ತು. ಇಲ್ಲಿ ನಿರ್ದೇಶಕರಂತ ಎಲ್ಲ ಗಣ್ಯರೇ ಹಾಗೂ ಮಾನ್ಯ ಅಧ್ಯಕ್ಷರಾದಂಥ ಇಂದಿರಾ ಗಾಂಧಿ ಅವರೇ ಹಾಗೂ ಜೈಪಾಲ್ ಸರ್ ಅವರೇ, ನಾನು ಹೋಗಿ ದೇವಸ್ಥಾನದ ಪರವಾಗಿ, ಯಾಕೆಂದರೆ ಮಹೇಂದ್ರ ಸರ್ ಬೆಂಗಳೂರಲ್ಲಿರೋದು, ಅದರಿಂದ ನೀವು ಪುರುಷೋತ್ತಮ್ ಸರ್ ಹೋಗಿ ಕರೀರಿ ಅಂದರು, ಇನ್ವೈಟ್ ಮಾಡಿ ಅಂದರು. ಅದಕ್ಕೆ ನಮಗೆ ಒಂದು ಜಾಲಪ್ಪ ಹಾಸ್ಪಿಟ್ಲಿಂದ ಫ್ರೀಯಾಗಿ ಈ ಥರ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ಮೊದಲಿಂದ ತುಂಬ ವರ್ಷಗಳಿಂದ ಗೊತ್ತು. ಆದರೆ ಮೊಬೈಲ್ ಏನಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇವಾಗ ತಾನೇ ಗೊತ್ತಾಯಿತು. ಅದರಿಂದ ನಮ್ಮ ಬಡ ಜನತೆ ಈ ಏರಿಯಾದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು, ಎಲ್ಲರೂ ಇಲ್ಲಿ ಬಡವರೇ. ಆ ಒಂದಿಂದ ಬಡವರು ಉಪಯೋಗಿಸ್ಕೊಳ್ಳಿ ಅವಕಾಶವನ್ನು ಅಂತ ಹೇಳ್ಬಿಟ್ಟು, ಯಾಕಂದರೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡೋದ್ರೆ ಫ್ರೀ ಆಪ್ರೇಷನ್ಸ್ ಅಂದರು. ಲಕ್ಷಾನುಗಟ್ಟಲೆ ಸಾವಿರಾರು ಗಟ್ಟಲೆ ಖರ್ಚು ಮಾಡೋಕ್ಕೆ ಬಡವ್ರು ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಯಾಂಪ್ ಮಾಡಿದ್ರೆ
ಒಂದು ಸ್ಲಿಪ್ ತಗೊಂಡು ಹೋದ್ರೆ ಸಾಕು, ಅಲ್ಲಿ ಮಾಡ್ತೀವಿ, ಆಪ್ರೇಷನ್ ಎಲ್ಲ ಮಾಡ್ತೀವಿ, ಕೋಆಪ್ರೇಟ್ ಮಾಡ್ತೀವಿ ಅಂತ ಮಾನ್ಯ ಲಕ್ಷ್ಮಣ್ ಸರ್ PRO ಅವರು ಹೇಳಿದ್ರು. ಯಾಕೆಂದ್ರೆ ಅವರು ಈ ಹಿಂದೆ 10-15 ವರ್ಷದಿಂದ ನನಗೆ ಗೊತ್ತು, ನಾವು ಅನೇಕ ಕಾರ್ಯಕ್ರಮ ಮಾಡಿಸಿದ್ದೀವಿ. ಆ ಒಂದಿಂದ ಮೊನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿ ಈ ಥರ ಹೇಳಿದ್ರಿಂದ ಇಲ್ಲಿ ಅರೇಂಜ್ ಮಾಡಿದ್ದೀವಿ, ಎಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಹೋಗಿ ಮೇಡಮ್ನವ್ರನ್ನ, ಮೇಡಮ್ ದಯವಿಟ್ಟು ಬನ್ನಿ, ನೀವು ನಮಗೆ ನಮ್ಮ ದೇವಸ್ಥಾನಕ್ಕೆ ಬರಬೇಕು, ನಿಮ್ಮ ಆಶೀರ್ವಾದ ಜನಗಳಿಗೆ ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಜೈಪಾಲ್ ಸರ್ ಇವರು ಆಗಮಿಸಿದ್ದಾರೆ. ಅದಕ್ಕೆ ನಮ್ಮ ಒಂದು ಮಾತಿಗೆ ಅವ್ರು ಹೋಗೊಟ್ಟಿಲ್ಲಿ ಬಂದಿರೋದ್ರಿಂದ ಅವರೊಂದು ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಬೆಲೆ ಇದೆ ಅಂತಂದ್ರೆ, ಯಾಕೆಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಬರಲ್ಲ, ಏನೋ ಯಾರೋ ಶಾಂತಮ್ಮ ಯಾರೋ ಕರೆದ್ಬಿಟ್ರು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆ ಒಂದಿಂದ ಅವರು ಒಂದು ಜನತೆ ಪರವಾಗಿ ಬಂದು ಇಲ್ಲಿ ನಿಂತುಕೊಂಡು ನಮ್ಮ ಇಂಥ ಏರಿಯಾಗೆ ಬಂದಿದ್ದಾರೆ ಅನ್ನೋದಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಅವ್ರಿಗೆ. ಆ ಒಂದಿಂದ ಅವ್ರು ತುಂಬ ತುಂಬ ವಂದನೆಗಳನ್ನ ಹೇಳ್ತಾ ಅವ್ರಿಬ್ಬರಿಗೂ, ಜೈಪಾಲ್ ಸರ್ಗೂ, ಇಂದಿರಾ ಗಾಂಧಿ ಅವ್ರಿಗೆ ತುಂಬ ನಮ್ಮ ಮಹಿಳೆಯರ ಪರವಾಗಿ ಅವರು ಯೋಚನೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ತುಂಬ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಕವಚಂ ವಕ್ಷ್ಯೆ ಪ್ರಹ್ಲಾದೇನೋದಿತಂ ಪುರಾ ಸರ್ವರಕ್ಷಾಕರಂ ಪುಣ್ಯಂ ಸರ್ವೋಪದ್ರವನಾಶನಂ ಸ್ವಾಹಾ. ಸರ್ವಸಂಪತ್ಕರಂ ಚೈವ ಸ್ವರ್ಗಮೋಕ್ಷಪ್ರದಾಯಕಂ ಧ್ಯಾತ್ವಾ ನೃಸಿಂಹಂ ದೇವೇಶಂ ಹೇಮಸಿಂಹಾಸನಸ್ಥಿತಂ ಸ್ವಾಹಾ. विनयनं शरदिन्दुसमप्रभं लक्ष्म्यालिङ्गितवामाङ्गं विभूतिविरूपाश्रितं स्वाहा. चतुर्भुजं कोमलाङ्गं स्वर्णकुण्डलशोभितं श्रिया सुशोभितो रस्कं रत्नकेयूरमुद्रितं स्वाहा. काञ्चन सङ्काशं पीतनिर्मलवाससं इन्द्रादिसु